ನಾವು ಮರೀಲಿಕ್ಕೆ ಆಗೋದಿಲ್ಲ. ಆ ದಿಶೆಯಲ್ಲಿ ಹೋರಾಟ ಮಾಡಿದಂಥ ನಮ್ಮ ಅಂಬೇಡ್ಕರ್ ಅವರಾಗಿರ್ಬೋದು, ಬಸವಣ್ಣನವರಾಗಿರ್ಬೋದು, ಕನಕದಾಸರಾಗಿರ್ಬೋದು, ವಾಲ್ಮೀಕಿಯವರಾಗಿರ್ಬೋದು, ನಾರಾಯಣ ಗುರು ಆಗಿರ್ಬೋದು, ಜ್ಯೋತಿಬ ಫುಲೆಯರಂಥವ್ರ ವಿಚಾರಗಳು. ದೇವ್ರನ್ನ ಇಟ್ಕೊಂಡ್ರೆ ಬದುಕನ್ನು ಯಾವ ರೀತಿ ಹೆಸರು ಮಾಡ್ಕೋಬೇಕು, ಬದುಕನ್ನು ಯಾವ ರೀತಿಯಾಗಿ ನಾವು ಸ್ವಚ್ಛಗೊಳಿಸಬೇಕು ಅನ್ನೋದನ್ನು ನಮ್ಮ ಮುಂದಿನ ಜನರಿಗೆ ತಿಳಿಸ್ಬೇಕಾಗಿದೆ. ಅದು ಗುರುಕುಲ, ಅದಕ್ಕೆ ಗುರುಕುಲ ಮಾಡಬೇಕಾಗಿದೆ. ಯಾಕೆ ಗುರುಕುಲದಲ್ಲಿ ಬರ್ತಾರೆ ಜನ, ನಾವು ಒಳ್ಳೆಯವರಾಗಬೇಕಂತೇಳಿ. ಈ ಅಂದೊಂದು ವಾತಾವರಣದ ಧರ್ಮವು ರಕ್ಷಿತ ಅಂತೇಳಿ ಹೇಳಿಬಿಟ್ಟಿದ್ದಾರೆ. ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಅದು ರಕ್ಷಣೆ ಮಾಡ್ತದೆ ಅಂತೇಳಿ ಭಾಳ ಒಳ್ಳೆಯ ಮಾತುಗಳು ಹೇಳ್ತದೆ. ಆದರೆ ಅದರ ಪರಿಣಾಮಗಳು ಮಾತ್ರ ದುಷ್ಪರಿಣಾಮಗಳಾಗ್ತಾ ಇದ್ದಾವೆ, ಸಂಪ್ರದಾಯಗಳು ಹೆಚ್ಚಾಗ್ತಾ ಇದ್ದಾವೆ, ಕೆಳ ವರ್ಣೀಯ ಜನರ ಬದುಕು ನರಕ ಆಗ್ತಾಯಿದೆ. ಅದಕ್ಕೆ ನಮಗೆ ನೀವು ಧರ್ಮನ ಕೊಡ್ರಿ, ಆದರೆ ಧರ್ಮ ಗುರುಗಳನ್ನು ತಯಾರು ಮಾಡೋದಕ್ಕಾಗಿ ನಮ್ಮೊಂದಿಷ್ಟು ಜಾಗ ಕೊಡ್ರಿ. ಆ ಜಾಗದಲ್ಲಿ ನಾವು ಪ್ರಗತಿಪರ ವಿಚಾರಗಳನ್ನು ಇವತ್ತು ನಮ್ಮ ಬದುಕಿಗೆ ಏನು ಬೇಕಾಗಿದೆ ಅನ್ನೋದನ್ನು ಆ ನಮ್ಮ ಅರ್ಚಕರಿಂದ ಅಥವಾ ಗುಡಿಗಳು ಮತ್ತು ನಮ್ಮ ಅಲ್ಲಿ ಅವರು ಅರ್ಚಕರಂತ ಬೇಕು ಅಥವಾ ಮಠಾಧೀಶರು ಬೇಕು, ಮಠಗಳನ್ನ ತಯಾರು ಮಾಡುವಂಥದ್ದು ಬೇಕಾಗಿದೆ. ಯಾಕೆ ನಾವು ಮಠಗಳಲ್ಲೇ ಮಂದಿರಗಳಲ್ಲಿ ವಿಶ್ವಾಸ ಇಡುವಂಥವ್ರು, ಅದೇ ಕಾಲಕ್ಕೆ ಮದರಸಾ ಮತ್ತು ಇನ್ನುಳಿದ ಮಸೀದಿಗಳಲ್ಲಿ ವಿಶ್ವಾಸ ಇಡುವಂಥವ್ರು, ಚರ್ಚ್ಗಳಲ್ಲಿ ವಿಶ್ವಾಸ ಇಡುವಂಥವ್ರು, ಇವು ನಮಗೆ ಅತ್ಯಂತ ನಮ್ಮ ಬದುಕಿನೊಂದಿಗೆ ಬದುಕನ್ನು ಮುಂದುವರಿಸಿಡುವಂಥ ಈ ವಿಷಯಗಳಿಗಾಗಿ ನಾವು ಅವರಲ್ಲಿದ್ದುಕೊಂಡು ನಮ್ಮ ವಿಚಾರವನ್ನು ಹೇಳಬೇಕಾಗ್ಯದ. ಅದು ನಾರಾಯಣ ಗುರುವಿನ ವಿಚಾರ ಆಗಿರ್ಬೋದು, ನಾರಾಯಣ ಗುರು ಅವರ ವಿಚಾರ ಆಗಿರ್ಬೋದು, ಕನಕದಾಸರ ಅಭಿಪ್ರಾಯ ಆಗಿರ್ಬೋದು, ವಿಚಾರಗಳಾಗಿರ್ಬೋದು, ವಾಲ್ಮೀಕಿ ಅಂತ ಮಹಾನ್ ವ್ಯಕ್ತಿಯ ವಿಚಾರಗಳಾಗಿರ್ಬೋದು, ಅಂಬೇಡ್ಕರ್ ಅವ್ರ ವಿಚಾರಗಳಾಗಿರ್ಬೋದು, ಇವುಗಳ ಮಕ್ಕಳನ್ನು ಬಿತ್ತೀವಿ ಅಂತೇಳಿ ಎಲ್ಲ ಮಠಾಧೀಶರು, ಹಿಂದುಳಿದ, ದಲಿತ ಇವೆಲ್ಲರೂ ನಾವು ದಲಿತರಪ್ಪ ನಾವು ಮಠ ಮಾಡ್ಕೊಳ್ತೀವಿ, ಮಠ ಬೇಕು ನಮಗೆ, ನಂಬಿಕೆ ಹೇಳಿದವು ನಮಗೆಲ್ಲ ಆ ನಂಬಿಕೆಯನ್ನು ಬಿಟ್ಟು ಬರೋದಿಲ್ಲ. ಆದರೆ ಇವತ್ತಿನ ಈ ಧರ್ಮಗಳು ನಮ್ಮನ್ನು ಮೂಢನಂಬಿಕೆಯಿಂದ ನಮ್ಮನ್ನು ಹಿಂದಕ್ಕೆ ತಳ್ತಾ ಇದ್ದವು. ಅದಕ್ಕೆ ಸಿದ್ದರಾಮಯ್ಯರಲ್ಲೇ ಕಳಕಳಿ ವಿನಂತಿ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ಚಿತ್ರದುರ್ಗದ ಜಾಗ ಗುರುತಿಸ್ರಿ, ಸೆಂಟ್ರಲ್ ಪ್ಲೇಸ್ ಆಗ್ತದೆ ಇಡೀ ಕರ್ನಾಟಕ, ಜೊತೆಗೆ 25 ಕೋಟಿ ವೆಚ್ಚ ಯೋಜನೆ ಕೊಡಬೇಕು ಮಠ ಮಾಡೋದಕ್ಕೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದನ್ನು ಎಲ್ಲ ಮನವಿ ಸ್ವೀಕಾರ ಮಾಡಿದಂಥ ಸಿದ್ದರಾಮಯ್ಯನವರು ಆಯ್ತು ನಾವು ಏನಾದರೂ ಮಾಡೋಣ ಇದನ್ನು ಅಂತೇಳಿ. ಇದು ಇಲ್ಲಿ ಗಮನಿಸಬೇಕಾಗಿದ್ದು ನಾವು ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಇವರಿಂದಲೇ ಇದು ಆದರೆ ಆಗ್ಬೋದು ದಲಿತ ಗುರುಕುಲು ಅಂತ. ಈಗೇನಂದ್ರೆ ಬ್ರಾಹ್ಮಣ ಗುರುಕುಲು ಅದು ಇದು ನಾವು ನೋಡಿದ್ದೀವಿ. ಮೇಲ್ಜಾತಿಯ ಜನ ಅಥವಾ ಮೇಲ್ವರ್ಣೀಯ ಜನ ತಮ್ಮದೇ ಮಠಗಳನ್ನ ಕಟ್ಕೊಂಡು ನಡ್ಕೊಂಡು